ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಜರ್ದೋಸಿಯಲ್ಲಿ ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಮತ್ತು ಈ ಥರ ಫ್ಲವರ್ ಬುಟ್ಟ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿರಿ ಎಷ್ಟು ಈಸಿಯಾಗಿ ಸಿಂಪಲಾಗಿ ಹಾಕ್ಬೋದು, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಇದು ಫ್ರೆಂಚ್ ನಾಟು, ಇದು ಲವಂಗ ಸ್ಟಿಚ್ಚು, ಇದು ಫ್ಲವರ್ ಬುಟ್ಟ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಈಗ ಒಂದು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರದವು ಯಾವ್ಯಾವ ಥರ ಹಾಕ್ಬೋದು ಅಂತ ನಾನು ತೋರಿಸ್ತೀನಿ ನೋಡಿ. ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಯಾವ ಥರ ಇವನ್ನ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಮತ್ತು ಬುಲಿಯನ್ ನಾಟು, ರಿಂಗ್ ನಾಟು ಯಾವ ಥರ ಹಾಕೋದಂತ ನಾನು ಥ್ರೆಡ್ಡಲ್ಲಿ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ, ಜರ್ದೋಸಿಯಲ್ಲಿ ಯಾವ ಥರ ಫ್ರೆಂಚ್ ನಾಟು, ಲವಂಗ ಸ್ಟಿಚ್ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದಕ್ಕೆ ನಾನು ಥ್ರೆಡ್ಡು ಮತ್ತು ನೀಡ್ಲ್ ತೊಗೊಂಡಿದ್ದೀನಿ. ಈಗ ನೋಡಿ ಜರ್ದೋಸಿನ ಬಿಟ್ಟು ಜರ್ದೋಸಿ ಮೇಲೇ ಈ ಥರ ರೋಲ್ ಮಾಡಿ 3 ತಿರುಕೊಂಡು ಹಾಕ್ತಿದ್ದೀನಿ ನೋಡಿ. ನಾವು ಫ್ರೆಂಚ್ ನಾಟ್ ಥ್ರೆಡ್ಡಲ್ಲಿ ಯಾವ ಥರ ಹಾಕ್ತಿದ್ದೋ ಅದೇ ಥರನೇ ಹಾಕೋದು. ಬಟ್ ಇದು ನಾವು ಅದು ಎಲ್ಲಿ ಬೇಕಾದರೂ ಹಿಂಗೆ ರೋಲ್ ಮಾಡ್ಕೊಂಡು ಹಿಂಗೆ ಥ್ರೆಡ್ ಕೆಳಗಡೆಯಿಂದ ನಾಟ್ ಹಾಕೊಂಡು ಮತ್ತೆ ಕೆಳಗಡೆ ಹೋಗಿದ್ರು ಫ್ರೆಂಚ್ ನಾಟ್ ಬರುತ್ತೆ. ಬಟ್ ಜರ್ದೋಸಿಲಿ ಆ ಥರ ಆಗೋದಿಲ್ಲ. ಜರ್ದೋಸಿನ ಕೊನೆಯಲ್ಲಿ ಹಿಂಗೆ ನೀಡ್ಲ್ ತಿರುಕೊಂತೀವಲ್ಲ, ಆ ಪ್ಲೇಸಲ್ಲಿ ಇರೋವರೆಗೂ ಇಟ್ಕೊಂಡು ಅದ್ರ ಮೇಲೇ ಜರ್ದೋಸಿ ಮೇಲೇ ಹಿಂಗೆ ರೊಟೇಟ್ ಮಾಡಿ ಅದೇ ನೀಡಲನ್ನ ಕೆಳಗಡೆ ಹಾಕಿದರೆ ಮಾತ್ರ ಅದು ಬರುತ್ತೆ ನೋಡಿ. ನೋಡಿರಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಈಗ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಈಗ ಜರ್ದೋಸಿನ ಹಾಕ್ಕೊತೀನಿ ನೋಡಿ. ಹಾಕ್ಕೊಂಡು ಈಗ ಜರ್ದೋಸಿ ಬಿಟ್ಟಿದ್ದೀನಲ್ಲ, ಜರ್ದೋಸಿನ ಟೈಟಾಗಿ ಇಟ್ಕೊಂಡು ಅದೆಲ್ಲಿವರೆಗೂ ಬರುತ್ತೋ ಅಲ್ಲೇ ಇಟ್ಕೊಂಡು ನೋಡಿರಿ ಈ ಥರ ನೀಡಲನ್ನ ಜರ್ದೋಸಿ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಬಂದು ಅದು ಎಲ್ಲಿ ಬಂದಿತ್ತು ಅದೇ ಪ್ಲೇಸಲ್ಲೇ ಚುಚ್ಚಿದ್ರೆ ಅದು ಫ್ರೆಂಚ್ ನಾಟ್ ಬರುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಹಾಕ್ಬೋದು. ಎಷ್ಟು ನೀಟಾಗಿ ಬರುತ್ತೆ ನೋಡಿರಿ ಫ್ರೆಂಚ್ ನಾಟು. ಆ್ಯಕ್ಚುಲಿ ನಾವು ಥ್ರೆಡ್ಡಲ್ಲಾದರೆ ಹೆಂಗೆ ಹಾಕ್ತಿದ್ವಿ, ಥ್ರೆಡ್ ಎಲ್ಲಿ ಬೇಕಾದರೂ ಹಿಂಗೆ ಥ್ರೆಡ್ ಕೆಳಗಡೆ ಹೋಗಿ ನೀಡ್ಲ್ ಒಳಗಡೆಯಿಂದ ಬಂದು ಹಾಕಿದ್ರು ಫ್ರೆಂಚ್ ನಾಟ್ ಬರುತ್ತೆ. ಯಾಕಂದರೆ ಅದು ಒಂದೇ ಟೈಪ್ ಇರುತ್ತೆ. ಬಟ್ ನಾವು ದಾರದೊಳಗಡೆ ಇದು ಜರ್ದೋಸಿ ಹಾಕಿರೋದ್ರಿಂದ ಅದು ದಾರಕ್ಕೆ ಬರುತ್ತೆ ಫ್ರೆಂಚ್ ನಾಟು, ಜರ್ದೋಸಿಗೆ ಬರೋಲ್ಲ. ಅದಕ್ಕೋಸ್ಕರ ಜರ್ದೋಸಿ ಮೇಲೇ ತೊಗೋಬೇಕು ನೋಡಿರಿ ಈ ಥರ ಜರ್ದೋಸಿನ ಹತ್ರದಲ್ಲಿ ಇಟ್ಕೊಂಡು ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಬಂದು ಹಿಂಗೆ ಸುರುಳಿ ಸುತ್ತಿ ಅದರೊಳಗಡೆ ನೀಡಲೊಳಗಡೆ ಹಾಕಿ ಎಳೆದ್ರೆ ಮಾತ್ರ ಫ್ರೆಂಚ್ ನಾಟು ಬರುತ್ತೆ ನೋಡಿ. ಯಾವುದರಲ್ಲಿ ಜರ್ದೋಸಿಲಿ, ಇಲ್ಲಾಂದರೆ ಬರೋದಿಲ್ಲ ನೋಡಿ. ಎಷ್ಟು ನೀಟಾಗಿ ಬರ್ತಿದೆ. ಇದು ಫ್ರೆಂಚ್ ನಾಟ್ ಹಾಕೋದಾಯಿತು. ಈಗ ನಾನು ಲವಂಗ ಸ್ಟಿಚ್ ಯಾವ ಥರ ಹಾಕೋದು ತೋರಿಸ್ತೀನಿ ನೋಡಿ. ಇದೇ ಥರನೇ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಲಾಂಗ್ ತಗೋಬೇಕು. ಯಾವುದನ್ನು ಜರ್ದೋಸಿನ ಸ್ವಲ್ಪ ತಗೊಂಡ್ರೆ ಅಲ್ಲೇ ಫ್ರೆಂಚ್ ನಾಟ್ ಆಗುತ್ತೆ. ಸ್ವಲ್ಪ ಉದ್ದ ತಗೊಂಡ್ರೆ ಏನಾಗುತ್ತೆ, ಲವಂಗ ಸ್ಟಿಚ್ ಆಗುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿರಿ, ಸಿಂಪಲಾಗಿ ಹಾಕ್ಬೋದು. ಏನಂದರೆ ನಾವು ಜರ್ದೋಸಿ ಮೇಲೇ ನಾವು ಇವು ನಾಟ್ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಬರೋದಿಲ್ಲ. ಥ್ರೆಡ್ ಮೇಲೆ ಹಾಕಿದರೆ ಥ್ರೆಡ್ಡು ಇದಾಗುತ್ತೆ. ಬಟ್ ಜರ್ದೋಸಿ ಮೇಲೆ ಹಾಕಿದರೆ ಜರ್ದೋಸಿ ಫ್ರೆಂಚ್ ನಾಟ್ ಆಗುತ್ತೆ ನೋಡಿ. ನೋಡಿರಿ ಇದು ಎಷ್ಟು ಸಿಂಪಲಾಗಿ ಹಾಕ್ಬೋದು. ನಾವು ಎಲ್ಲಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೊಂಡು ಎಲ್ಲಿಗೆ ಹಾಕ್ಬೇಕಂತ ಫಿಕ್ಸ್ ಆಗ್ತೀವೋ ಅಲ್ಲಿಗೆ ಈ ಥರ ಸೇಮ್ ಜರ್ದೋಸಿ ಮೇಲೇ ಈ ಥರ 3 ಸುತ್ತಿ ಕೆಳಗಡೆ ಬಿಡಬೇಕಾಗುತ್ತೆ ನೋಡಿ. ಈಗ ಇನ್ನೊಂದು ತೊಗೊಂಡಿದ್ದೀನಿ ನೋಡಿ. ಕಟ್ ಮಾಡೋದು ತೋರಿಸ್ತೀನಿ ನೋಡಿ. ಅಂದಾಜು ಅಂದರೆ ಫ್ರೆಂಚ್ ನಾಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಉದ್ದ ಕಟ್ ಮಾಡಿ. ಫ್ರೆಂಚ್ ನಾಟ್ಗೆ ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಡಬಲ್ಲು, ಅಂದರೆ ಫ್ರೆಂಚ್ ನಾಟ್ಗಿಂತ ಒಂದು ಡಬಲ್ ಕಟ್ ಮಾಡಿದರೆ ಅದು ಲಾಂಗ್ ಇರೋದು ಮತ್ತು ಅಲ್ಲಿ ಫ್ರೆಂಚ್ ನಾಟ್ ಹಾಕೋದಕ್ಕೂ ಸರಿ ಹೋಗುತ್ತೆ ನೋಡಿ. ನೋಡಿರಿ ಈ ಥರ ಫ್ರೆಂಚ್ ನಾಟ್ ಮೇಲೇ ನಾವು ಈ ಥರ ನಾಟ್ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಥ್ರೆಡ್ ಮೇಲೆ ಹಾಕಿದರೆ ಥ್ರೆಡ್ ಮೇಲೆ ಬರುತ್ತೆ, ಫ್ರೆಂಚ್ ನಾಟ್ ಮೇಲೆ ಬರೋಲ್ಲ. ಇದು ಜರ್ದೋಸಿ ಮೇಲೆ ಬರೋಲ್ಲ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆಯಲ್ವ. ಬಟ್ ಪ್ರಯತ್ನ ಪಡಲೇಬೇಕು. ಪ್ರಯತ್ನ ಪಡಲಿಲ್ಲ ಅಂದರೆ ಯಾವುದೂ ಬರೋದಿಲ್ಲ. ಸಿಂಪಲಾಗಿ ಈಸಿಯಾಗಿ ಹಾಕ್ಬೋದು. ಆ್ಯಕ್ಚುಲಿ ಸೂಜಿ ದಾರದಲ್ಲಿ ಈಸಿಯಾಗಿ ಹಾಕ್ಬೋದು ಜರ್ದೋಸಿನ. ಬಟ್ ಕ್ರೋಶಾ ಕಡ್ಡಿಲಿ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಬೇಸಿಕ್ ಕಲಿಯೋರಿಗೆ ಆಲ್ಮೋಸ್ಟ್ ಸೂಜಿ ದಾರನೇ ಬೆಸ್ಟ್ ನೋಡಿ. ಈಗ ಇನ್ನೊಂದು
ಲವಂಗ ಸ್ಟಿಚ್ ಹಾಕ್ತೀನಿ ನೋಡಿ ಜರ್ದೋಸಿಲಿ. ಇಷ್ಟೇ ಕಣ್ರಿ, ಈಸಿ, ಯಾರು ಬೇಕಾದ್ರೂ ಹಾಕ್ಬೋದು ನೋಡಿ. ಜರ್ದೋಸಿ ಮೇಲೆ ಸುಳಿ ಸುತ್ತಿ ಹಿಂಗೆ ಒಳಗಡೆ ಹಾಕಿದರೆ ಅದು ಲವಂಗ ಸ್ಟಿಚ್ಚು ಫ್ರೆಂಚ್ ನಾಟ್ ಆಗುತ್ತೆ. ಈಗ ಮತ್ತೆ ಇನ್ನೊಂದು ತಗೊತಿದ್ದೀನಿ. ಸಿಂಪಲ್ ಆಗಿದೆ, ಈಸಿಯಾಗಿದೆ ನೋಡಿ. ನೋಡಿರಿ ಇಷ್ಟೇ, ಸುಳಿ ಸುತ್ತಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಈ ಥರ ಹಾಕ್ಕೊಂಡ್ರೆ ಫ್ರೆಂಚ್ ನಾಟ್ ಆಗುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂತಿದ್ದು. ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು. ಈಗ ನಾನು ಇದು ಫ್ರೆಂಚ್ ನಾಟು ಲವಂಗ ಸ್ಟಿಚ್ ತೋರಿಸ್ತಿದ್ದೆ. ಈಗ ಫ್ಲವರ್ ಬುಟ್ಟ ತೋರಿಸ್ತೀನಿ, ಒಂದು ಸಿಂಪಲ್ಲಾಗಿರ್ತಕ್ಕಂಥದ್ದು. ಇದನ್ನು ನಾವು ಬ್ಲೌಸ್ ಮೇಲೆ ಅಲ್ಲೆಲ್ಲ ಹಾಕಿದ್ರು ಬ್ರೈಡಲಾಗಿ ಲುಕ್ಕಾಗಿರುತ್ತೆ ನೋಡಿ. ನಾನು ಸೆಂಟ್ರಿಗೆ ಒಂದು 3 mm ಬೀಡ್ಸ್ ತೊಗೊಂಡಿದ್ದೀನಿ. ಈಗ 3 ಆ್ಯಂಗಲಲ್ಲಿ ಹಾಕ್ತೀನಿ, 4 ಆ್ಯಂಗಲಲ್ಲಿ ಹಾಕಲ್ಲ, 3 ಆ್ಯಂಗಲಲ್ಲೇ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜರ್ದೋಸಿ ಫ್ಲವರ್ ತೋರಿಸ್ತಿದ್ದೀನಿ ನೋಡಿ. ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ಹೋಗ್ಬೇಕು, ಯಾಕಂದರೆ ಇದು ಡ್ರಾಪ್ ಶೇಪ್ ಬರಬೇಕಾಗಿರೋದ್ರಿಂದ ನಾವು ಎಲ್ಲಿಂದ ಹೊರಗಡೆ ಬಂದಿರ್ತೀವೋ ಅಲ್ಲೇ ಒಳಗಡೆ ಹೋದರೆ ಅದು ಡ್ರಾಪ್ ಶೇಪ್ ಆಗುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂತು. ಈಗ ಆ ಡ್ರಾಪ್ ಶೇಪು ಕ್ಲಾತ್ ಮೇಲೆ ಕರೆಕ್ಟಾಗಿ ಕೂರ್ಬೇಕಂದ್ರೆ ನಾವೇನು ಮಾಡಬೇಕು, ಅದು ಈ ಕಡೆ ಅಪೋಸಿಟ್ ಸೈಡಲ್ಲಿ ಒಂದು ನಾಟ್ ಹಾಕ್ಬೇಕಾಗುತ್ತೆ. ನೋಡಿರಿ 3 ಆ್ಯಂಗಲ್ ಅಂದರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. 3 ಆ್ಯಂಗಲಲ್ಲಿ ಅಂದರೆ 3 ಫ್ಲವರ್ ಬರುತ್ತೆ ಅಂದರೆ 3ಕ್ಕೂ ಈಕ್ವಲ್ ಆಗಬೇಕಂದ್ರೆ ಅಂದಾಜಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲೇ ನೀವು ಫ್ಲವರ್ನ ಹಾಕ್ಬೇಕಾಗುತ್ತೆ ನೋಡಿ. ಈ ಪೆಟಲ್ಸ್ ಸೇಮ್ ಬರ್ಬೇಕಂದ್ರೆ ಜರ್ದೋಸಿನ ಕರೆಕ್ಟಾಗಿ ಈಕ್ವಲಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಏನಾಗುತ್ತೆ, ಸೈಜ್ ವೇರಿಯೇಷನ್ ಆದರೆ ಫ್ಲವರ್ ಅಷ್ಟೊಂದು ನೀಟಾಗಿ ಬರೋಲ್ಲ. ಇವನ್ನ ನಾನು ಒಂದೇ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಫ್ಲವರ್ ಪೆಟಲ್ನ ನಾನೇನು ಮಾಡ್ತೀನಿ, ಕ್ಲಾತಿಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಇದೆ ನೋಡಿರಿ, ಈಸಿಯಾಗಿ ಹಾಕ್ಬೋದು. ನಿಮಗೆ ಅಂದರೆ ಗೊತ್ತಾಗಲಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಕಲರ್ ಹಾಕಿ ಯೂಸ್ ಮಾಡ್ತಿದ್ದೀನಿ, ಬರೀ ಗೋಲ್ಡ್ ಹಾಕಿಲ್ಲ, ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಜರ್ದೋಸಿಲೇ ಡಿಫ್ರೆಂಟಾಗಿರ್ತಕ್ಕಂಥ ಫ್ಲವರ್ ಬುಟಸ್ ಬರುತ್ತೆ, ಫ್ಲವರ್ ಡಿಸೈನ್ಸ್ ಬರುತ್ತೆ. ಅವು ಯಾವ್ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಮಧ್ಯದಲ್ಲಿ. ಬಟ್ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಜರ್ದೋಸಿ ವರ್ಕು ಮಾತ್ರ. ಮತ್ತು ಅಷ್ಟೇ ಬ್ರೈಡಲ್ ಆಗಿರುತ್ತೆ ನೋಡಿ. ನೋಡಿರಿ ಈಗ ಲಾಕ್ ಮಾಡ್ತಾಯಿದ್ದೀನಿ, ಅದನ್ನ ಕರೆಕ್ಟಾಗಿ ನೀಟಾಗಿ ಡ್ರಾಪ್ ಶೇಪ್ ಬರ್ಬೇಕಂದ್ರೆ ಅದು ಕರೆಕ್ಟಾಗಿ ಅಲ್ಲಿಗೆ ಎಲ್ಲಿಂದ ಬಂದಿರುತ್ತೋ ಅಲ್ಲಿಗೆ ಕುತ್ಕೊಂಡಾಗ ಮಾತ್ರ ಬರುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂತು. ಕರೆಕ್ಟಾಗಿ ಸೈಜ್ನ ಕಟ್ ಮಾಡ್ಕೊಂಡಿರೋದಕ್ಕೆ ಈ ಥರ ಸೇಮ್ ಬರುತ್ತೆ ನೋಡಿ. ಈ ವಿಡಿಯೋದಲ್ಲಿ ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು, ಈ ಫ್ಲವರ್ ಡಿಸೈನು ಅರ್ಥ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.